ಒಂದು ಅರಸುಗಳು 18ನೇ ಅಧ್ಯಾಯ 38 ಹಾಗೂ 39ನೇ ವಾಕ್ಯಗಳು. ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು, ಕಟ್ಟಿಗೆ, ಕಲ್ಲು, ಮಣ್ಣುಗಳನ್ನು ದಹಿಸಿಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರಿಬಿಟ್ಟಿತು. ಜನರೆಲ್ಲರೂ ಅದನ್ನು ಕಂಡು ಬೋರ್ಲ ಬಿದ್ದು, ಯೆಹೋವನೇ ದೇವರು, ಯೆಹೋವನೇ ದೇವರು ಎಂದು ಕೂಗಿದರು. ಈ ವಾಕ್ಯದಲ್ಲಿ ಎಲಿಯನು ಯೆಹೋವನೇ ನಿಜವಾದ ದೇವರು ಎಂಬುದಾಗಿ ನಿರೂಪಿಸಿ ತೋರಿಸುತ್ತಿರುವಂತಹ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಇಜಬೇಲಳ ನಿಮಿತ್ತವಾಗಿ ದೇಶದಲ್ಲಿ ಪಾಪಗಳು ಹೆಚ್ಚಾಗಿ ಜನರು ಕರ್ತನನ್ನು ಬಿಟ್ಟು ಬಾಳನನ್ನು ಪೂಜಿಸುವಂತೆ, ಹಿಂಬಾಲಿಸುವಂತೆ, ಅವನಿಗೆ ಯಜ್ಞಗಳನ್ನು ಸಮರ್ಪಿಸುವಂತೆ ಬದಲಾಗಿ ಬಿಟ್ಟರು. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಎಲಿಯನಾದರೂ ದೇವರಿಗಾಗಿ ವೈರಾಗ್ಯವಾಗಿ ನಿಂತು ಈಗ ಜನರ ಹೃದಯವನ್ನು ದೇವರ ಕಡೆಗೆ ತಿರುಗಿಸುವಂತೆ ಕಾರ್ಯಗಳನ್ನು ಮಾಡುವವನಾಗಿ ಬಾಳನ ಪ್ರವಾದಿಗಳಿಗೆ ಸವಾಲನ್ನು ಹಾಕುತ್ತಾ ಇದ್ದಾನೆ. ನಾವಿಬ್ಬರೂ ಕೂಡ ಯಜ್ಞವನ್ನು ಸಮರ್ಪಿಸೋಣ, ಆದರೆ ಬೆಂಕಿಯನ್ನು ಹೊತ್ತಿಸುವುದು ಬೇಡ. ಪ್ರಾರ್ಥನೆ ಮಾಡುವಾಗ ಯಾರು ಬೆಂಕಿಯನ್ನು ಕಳುಹಿಸಿಕೊಡುತ್ತಾರೋ ಅವರೇ ನಿಜವಾದ ದೇವರು ಎಂಬುದಾಗಿ ಬಾಳನ ಪ್ರವಾದಿಗಳು ಬೆಳಗಿನಿಂದ ಸಂಜೆಯವರೆಗೂ ಪ್ರಯಾಸಪಟ್ಟರು. ಬಾಳನ ಸುಳಿವೇ ಇಲ್ಲ, ಬೆಂಕಿ ಇಳಿದು ಬರಲೇ ಇಲ್ಲ. ಆದರೆ ಅದರ ನಂತರ ಸಂಧ್ಯಾ ನೈವೇದ್ಯದ ಸಮಯದಲ್ಲಿ ಎಲಿಯನು ಯಜ್ಞವೇದಿಯನ್ನು ಸರಿಪಡಿಸಿ ಅದರ ಮೇಲೆ ಬಲಿಯನ್ನು ಸಮರ್ಪಿಸಿ ಕರ್ತನ ಬಳಿಯಲ್ಲಿ ಪ್ರಾರ್ಥಿಸಿದಾಗ ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು, ಕಟ್ಟಿಗೆ, ಕಲ್ಲು, ಮಣ್ಣುಗಳನ್ನು ದಹಿಸಿಬಿಟ್ಟು ಕಾಲುವೆಯಲ್ಲಿದ್ದಂಥ ನೀರನ್ನು ಹೀರಿಬಿಟ್ಟಿತು. ಇದನ್ನು ಕಂಡ ಕೂಡಲೇ ಜನರೆಲ್ಲ ಬೋರ್ಲೆ ಬಿದ್ದು ಯೆಹೋವನೇ ದೇವರು, ಯೆಹೋವನೇ ದೇವರೆಂಬುದಾಗಿ ಕೂಗಿದರು. ಅಂದರೆ ಇಲ್ಲಿ ಗಮನಿಸುವಾಗ ಕರ್ತನೇ ನಿಜವಾದ ದೇವರೆಂಬುದಾಗಿ ನಿರೂಪಿಸುವಂತೆ ಎಲಿಯನಾದರೂ ಒಬ್ಬಂಟಿಯಾಗಿ ನಿಂತು ಕಾರ್ಯಗಳನ್ನು ಮಾಡುತ್ತಾ ಇದ್ದಾನೆ. ಆದರೆ ಬಾಳನ ಪರವಾಗಿ ಮಾತನಾಡುವುದಕ್ಕೆ, ಕಾರ್ಯ ಮಾಡುವುದಕ್ಕೆ 450ಕ್ಕೂ ಹೆಚ್ಚಿನ ಪ್ರವಾದಿಗಳಿದ್ದಾರೆ. ಅದೇ ರೀತಿ ದೇಶದಲ್ಲಿ ರಾಣಿಯೇ ಬಾಳನಿಗೋಸ್ಕರ ಕಾರ್ಯಗಳನ್ನು ಮಾಡುತ್ತಾ ಇದ್ದಾಳೆ. ಆದರೆ ಎಲಿಯನಾದರೂ ಒಬ್ಬಂಟಿಯಾಗಿ ನಿಂತು ಯೆಹೋವನೇ ದೇವರೆಂಬುದಾಗಿ ನಿರೂಪಿಸಿ ತೋರಿಸಿದನು. ಅದರ ನಂತರ ಎಲಿಯನಿಗಾದರೂ ದೇವರು ವಿಶೇಷವಾದ ಮಾನ ಗೌರವಗಳನ್ನು ಕೊಟ್ಟರು. ಬಾಳನ ಪ್ರವಾದಿಗಳಾದರೂ ಹತವಾಗಿ ನಾಶವಾಗಿ ಬಿಟ್ಟರು. ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ಸುಳ್ಳನ್ನು ಆಡುವಂಥವರು, ಸುಳ್ಳನ್ನು ಹಿಂಬಾಲಿಸುವಂಥವರು ಅನೇಕ ಜನರಿರಬಹುದು. ಅದನ್ನು ಕಂಡು ಸತ್ಯ ದೇವರನ್ನು ಅರಿತಿರುವಂಥ ನೀವು, ಯೇಸು ಕ್ರಿಸ್ತನ ಕುರಿತಾಗಿ ತಿಳಿದಿರುವಂಥ ನೀವು ಆತನನ್ನು ಬಿಟ್ಟು ಹೋಗಬೇಡಿ, ಆತನನ್ನು ಮರೆತು ಬಿಡಬೇಡಿ. ಕಾರಣ ಕಾಲವು ಸಮೀಪವಾಗಿದೆ. ಕರ್ತನನ್ನೇ ಆಶ್ರಯಿಸಿಕೊಂಡವರನ್ನು ಕರ್ತನು ರಕ್ಷಿಸಿ ಉದ್ಧರಿಸಿ ತನ್ನ ರಾಜ್ಯದಲ್ಲಿ ಸೇರಿಸಿಕೊಳ್ಳುತ್ತಾನೆ. ಶತ್ರುಗಳನ್ನಾದರೂ, ಆತನನ್ನು ವಿರೋಧಿಸಿ ಆತನನ್ನು ಹಗೆ ಮಾಡಿ ತಿರಸ್ಕರಿಸಿ ಬಿಟ್ಟವರನ್ನಾದರೂ ನಾಶ ಮಾಡಿ ಬಿಡುತ್ತಾನೆ. ಆದ್ದರಿಂದ ಅಂತಹ ಕಾಲಕ್ಕಾಗಿ ನಿಮ್ಮನ್ನು ಸಿದ್ಧಪಡಿಸಿಕೊಂಡು ಏನೇ ಆದರೂ ಒಬ್ಬಂಟಿಯಾಗಿ ನಿಂತರೂ ಪರವಾಗಿಲ್ಲ, ನಾನು ಕರ್ತನೊಂದಿಗೆ ಆತನಿಗೋಸ್ಕರವೇ ನಿಲ್ಲುತ್ತೇನೆಂಬುದಾಗಿ ದೃಢವಾಗಿ ನಿಲ್ಲುವುದಾದರೆ ಕರ್ತನು ಎಲಿಯನಿಗೋಸ್ಕರ ಕಾರ್ಯಗಳನ್ನು ಮಾಡಿದಂತೆ, ಅವನನ್ನು ಉದ್ಧರಿಸಿದಂತೆ ನಿಮ್ಮ ಜೀವಿತಗಳಿಗೆ ಪರವಾಗಿ ದೇವರೇ ನಿಂತು ಕಾರ್ಯಗಳನ್ನು ಮಾಡಿ ನಿಮ್ಮನ್ನು ಉದ್ಧರಿಸಿ ಘನಪಡಿಸುವಂಥದ್ದು ಬಹಳ ನಿಶ್ಚಯವಾಗಿದೆ. ಆದ್ದರಿಂದ ಕರ್ತನಿಗೋಸ್ಕರ ಒಬ್ಬಂಟಿಯಾಗಿ ನಿಲ್ಲಬೇಕಾಗಿ ಬಂದರೂ ಕೂಡ ನಿಲ್ಲಿರಿ. ಕಾರಣ ನೀವು ನಿಶ್ಚಯವಾದ ಜಯವನ್ನು ಹೊಂದಿಯೇ ಹೊಂದುತ್ತೀರಾ. ಸುಳ್ಳನ್ನು ಹಿಂಬಾಲಿಸುವಂಥವರು ನಿಮ್ಮ ಕಣ್ಣ ಮುಂದೆಯೇ ಅವಮಾನಕ್ಕೂ, ನಾಚಿಕೆಗೂ, ನಾಶನಕ್ಕೂ ಗುರಿಯಾಗುತ್ತಾರೆ. ನೀವಾದರೂ ಕರ್ತನೊಂದಿಗೆ ಯುಗ ಯುಗಾಂತರಗಳಲ್ಲಿಯೂ ಸಂತೋಷವಾಗಿ ಜೀವಿಸುತ್ತೀರಾ ಎಂಬುದನ್ನು ತಿಳಿದು ಆತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಎಲ್ಲಿನೋಪ್ಪ ಕರ್ತನೆ ದೇವರೆಂಬುದಾಗಿ ನಿರೂಪಿಸುವುದಕ್ಕೆ ಒಬ್ಬಂಟಿಯಾಗಿ ನಿಂತಿದ್ದರೂ ಕೂಡ ಧೈರ್ಯವಾಗಿ ನಿಂತೊಪ್ಪ ಕಾರ್ಯಗಳನ್ನು ಮಾಡಿದನು. ಬಾಳನಿಗಾದರಪ್ಪ 450ಕ್ಕೂ ಹೆಚ್ಚಿನ ಪ್ರವಾದಿಗಳು, ಅನೇಕ ಜನರಪ್ಪ ಕಾರ್ಯಗಳನ್ನು ಮಾಡುವವರಾಗಿದ್ದರು. ಅದರ ಅಂತ್ಯದಲ್ಲಿ ನೀನು ದೇವರೆಂಬುದನ್ನು
ನಿರೂಪಿಸಿ ತೋರಿಸಿದೆ. ಬಾಳನನ್ನು ಹಿಂಬಾಲಿಸುವಂಥವರನ್ನು ಹತ ಮಾಡಿ ನಿನ್ನನ್ನು ಆಶ್ರಯಿಸಿಕೊಂಡಂಥ ಎಲಿಯನನ್ನಾದರೂ ವಿಶೇಷವಾಗಿ ಆಶೀರ್ವದಿಸಿ ಉದ್ಧರಿಸಿ ಅಪ್ಪ ಘನಪಡಿಸಿದಂಥ ಈ ದಿವಸಗಳಲ್ಲಿ ಅಂತ್ಯಕಾಲವು ಸಮೀಪವಾಗುತ್ತಾ ಇದೆ. ನಿನ್ನನ್ನು ಆಶ್ರಯಿಸಿಕೊಂಡವರು ಬಿಡಿಸಲ್ಪಡುತ್ತಾರೆ, ರಕ್ಷಿಸಲ್ಪಡುತ್ತಾರೆ, ನಿನ್ನೊಂದಿಗೆ ಸೇರಿಸಲ್ಪಡುತ್ತಾರೆ. ನಿನ್ನನ್ನು ತಿರಸ್ಕರಿಸಿ ಬಿಟ್ಟವರು, ನಿನ್ನನ್ನು ಅಪ್ಪ ತಳ್ಳಿ ಬಿಟ್ಟವರು, ಅನ್ಯ ದೇವರುಗಳನ್ನು ಪೂಜಿಸಿದಂಥವರು ನಾಶನಕ್ಕೆ ಗುರಿಯಾಗಲಿದ್ದಾರೆ. ಅದನ್ನು ಅರಿತು ಎಚ್ಚೆತ್ತುಕೊಂಡು ಅಪ್ಪ ಜೀವಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಅನೇಕರನ್ನ ಎಚ್ಚರಿಸುವವರಾಗಿ ನಿನ್ನ ಮಕ್ಕಳನ್ನು ಬದಲಾಯಿಸು ಕರ್ತನೆ. ಯೇಸುವಿನ ನಾಮದಲ್ಲಿ ಸಕಲ ವೈರಿಯ ಕ್ರಿಯೆಗಳು, ಮರಳುಗೊಳಿಸುವಂಥ ಕಾರ್ಯಗಳು ನೀಗಲಿ. ಜನರನ್ನು ವಂಚಿಸುತ್ತಿರುವಂಥ ಸೈತಾನನು ಲಯವಾಗಲಿ. ಬಾಳನಂಥ ಕ್ರಿಯೆಗಳನ್ನು ಯೇಸುವಿನ ನಾಮದಲ್ಲಿ ಮುರಿದು ಪ್ರಾರ್ಥಿಸ್ತಾ ಇದ್ದಾನೆ. ಅಪ್ಪ, ಜನರ ಮನಸ್ಸಿನ ಕಣ್ಣುಗಳನ್ನು ತೆರೆ ಕರ್ತನೆ. ಯೇಸುವೆ ದೇವರೆಂಬುದನ್ನು ಅವರು ಕಂಡುಕೊಳ್ಳಿ, ರಕ್ಷಣೆ ಅನುಭವಕ್ಕೆ ಬರಲಿ, ನಾಶನದಿಂದ ತಪ್ಪಿಸಿಕೊಳ್ಳುವಂತೆ ಈ ದಿವಸಗಳಲ್ಲಿ ಆತ್ಮಗಳನ್ನು ಅಪ್ಪ ರಕ್ಷಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಜೀವಿತಗಳನ್ನು ಬಿಡಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ಅಪ್ಪ ತಂದೆಯೇ, ಅನೇಕ ಜನರಪ್ಪ ನಿನ್ನ ರಾಜ್ಯದಲ್ಲಿ ಸೇರುವಂತೆ ನಿನ್ನ ಮಕ್ಕಳನ್ನು ಸಾಧನಗಳಾಗಿ ಉಪಯೋಗಿಸು, ಆಶೀರ್ವದಿಸು. ನಿನ್ನ ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಹಿಮೆಯೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.